ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಆರೂರು ಮಂಜುನಾಥರಾವ್ ಅವರು. ಅವರ ತಂದೆಯ ಕಾಲದಿಂದಲೂ ಕೂಡ ಅವರು ಸಾವಯವ ರೀತಿಯಲ್ಲೇ ಬೆಳೆದು ಬಂದವರು. ನಮ್ಮ ಪರಿಸರದ ಜೊತೆ ನಾವು ಯಾವ ರೀತಿಯಲ್ಲೆಲ್ಲ ಹೊಂದಿಕೊಂಡು ಬಾಳಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ಅನ್ನೋದನ್ನು ನಾವು ಅವರ ಮಾತುಗಳಲ್ಲಿ ಕೇಳಿ ತಿಳಿಯೋಣ. ನಮಸ್ಕಾರ ಮಂಜುನಾಥರಾವ್ ಅವರೇ. ನಮಸ್ಕಾರ ಸರ್. ಸರ್, ಈಗ ನಮಗೆ ಗೊತ್ತಿದ್ದಾಗೆ ನಿಮ್ಮ ತಂದೆಯವರ ಕಾಲದಿಂದಲೂ ಕೂಡ ನೀವು ಸಾವಯವ ಕೃಷಿಯಲ್ಲಿ ಮತ್ತು ನೆಲದ ಒಂದು ಜೊತೆಗೆ ಬೆಳೆದು ಬಂದವರು. ಈಗ ಸಾವಯವ ಕೃಷಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮತ್ತೆ ಪ್ರಚಾರಕ್ಕೆ ಬರ್ತಾ ಉಂಟು. ಈ ಸಾವಯವ ಕೃಷಿ ಅನ್ನುವಂಥದ್ರ ಒಂದು ಮುಖ್ಯ ಉದ್ದೇಶಗಳು ಮತ್ತು ಅದರ ಒಂದು ವ್ಯಾಪ್ತಿ ಹೇಗೆ ಸರ್? ಸಾವಯವ ಕೃಷಿ ಈ ಭೂಮಿಯ ಎಲ್ಲ ಜೀವಿಗಳಿಗೆ ಆಧಾರ ಆಹಾರ ವಸ್ತುಗಳು. ಅದು ನ್ಯಾಚುರಲ್ ಆಗಿ ಅಂದರೆ ಸಹಜವಾಗಿ ಸಿಕ್ಕಿದ ಆಹಾರ ನಮಗೆ ಅಷ್ಟು ಉತ್ತಮ. ಯಾಕಂದರೆ ಅದು ಅದರಲ್ಲಿ ಎಲ್ಲ ರೀತಿಯ ಔಷಧಿ ಗುಣಗಳಿದ್ದಾವೆ. ಈಗ ನಾವು ನೋಡ್ತೇವೆ ಪ್ರಕೃತಿಯಲ್ಲಿ ಯಾರಿಗೂ ಡಾಕ್ಟರ್ ಇಲ್ಲ, ಎಲ್ಲ ಸಹಜವಾಗಿ ಆರಾಮಾಗಿ ಬದುಕ್ತಾ ಇದ್ದಾರೆ. ನಿಮ್ಮದು ಆರೋಗ್ಯ ಏರುಪೇರು ಆಯ್ತಂದರೆ ಮೊದಲೇನು ಮಾಡ್ತಿದ್ದಂದ್ರು ಪರಿಸರದ ಸಸ್ಯಗಳಲ್ಲೇ ಅದನ್ನು ಗುಣ ಇರುವ ಸಸ್ಯಗಳನ್ನ ಹುಡುಕಿ ಅದನ್ನೀಗ ಈಗ ಮಜ್ಜಿಗೆ ಸೊಪ್ಪು ಅದನ್ನ ಗುದ್ದಿ ಹಾಕಿ ಕಷಾಯ ಮಾಡಿದರೆ ನಿಮಗೆ ಜ್ವರ ಕೆಮ್ಮ ಎಲ್ಲ ಗುಣ ಆಗಿಬಿಡ್ತದೆ. ಸೊ ಈಗ ನಮಗೆ ಅದು ಆಗ್ತಾಯಿಲ್ಲ, ಅದು ಕಷ್ಟ ಆಗ್ತದೆ ನಮಗೀಗ. ಅದನ್ನ ತಂದು ಗುದ್ದಬೇಕು, ಜಜ್ಜಬೇಕು, ಅದಕ್ಕೆಲ್ಲ ಇದು ಪ್ರಾಸೆಸ್ ಉಂಟು, ಅದು ಕಷ್ಟ ಆಗ್ತದೆ. ಅದಕ್ಕೆ ನಿಮಗೆ ಡಾಕ್ಟರ್ ಹತ್ರ ಹೋದರೆ ಒಂದು ಗುಳಿಗೆ ಕೊಡ್ತಾರೆ, ಅದು ತಗೊಂಡು ಕೂಡಲೇ ಶೀತ ಗೀತೆಲ್ಲ ಗುಣ ಆಗ್ತದೆ. ಆದರೆ ಅದು ಗುಣ ಅಂದರೆ ಕಂಟ್ರೋಲ್ ಆಗ್ತದೆ ಅಷ್ಟೇ, ಟೆಂಪರರಿ. ನಿಮಗೆ ಮತ್ತೆ ಪುನಃ ಬರ್ತದೆ ಅದು. ಸೊ ನಿಮಗೆ ಪರ್ಮನೆಂಟು ಗುಣ ಆಗುವ ಔಷಧ ನಮ್ಮ ಹತ್ರ ಇಲ್ಲ, ಈಗ ಅಲೋಪತಿಯಲ್ಲಿ ಇಲ್ಲೇ ಇಲ್ಲ. ಎಲ್ಲ ಕಂಟ್ರೋಲ್ ಮಾಡಿ ನಿಮಗೆ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕಾದ್ರೆ ಮಾಡಿರ್ತಾರೆ. ಸೊ ನಮಗೆ ಈ ರೀತಿಯ ಒಂದು ಬೆಳವಣಿಗೆಯಲ್ಲಿ ಬದುಕೋದು ಹೇಗೆ ಅಂತ, ನಾವು ಬದುಕೋದು ಭಾಳ ಮುಖ್ಯ. ಹೌದು, ಇದು ಕಷ್ಟ ಇದೆ ನಮಗೆ. ಆ್ಯಕ್ಚುಲಿ ನಾವು ಸುಖದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳ್ತೀವಿ, ಆ್ಯಕ್ಚುಲಿ ನಾವು ಕಷ್ಟದಲ್ಲೇ ಬದುಕ್ತಾ ಇದ್ದೀವಿ. ಮೊದಲಿಗಿಂತ ಹಿಂದಿನವರು ಎಷ್ಟು ಗಟ್ಟಿದ್ರು, ಎಷ್ಟು ಚೆನ್ನಾಗಿದ್ರು. ಹೌದು, ಅವರ ಆರೋಗ್ಯ ಅವರು ತಿನ್ನೋ ಆಹಾರದಲ್ಲಿ. ಈಗಲೂ ಕೂಡ ನಿಮ್ಮ ಇವರು ಡಾಕ್ಟ್ರು BM ಹೆಗಡೆ ಅಂತ ಡಾಕ್ಟ್ರ, ನಿಮ್ಮ ಆಹಾರವೇ ನಿಮಗೆ ಔಷಧ ಅಂತ, ನೀವು ಬೇರೆ ಎಲ್ಲಿ ಹುಡುಕ್ಲಿಕ್ಕೆ ಹೋಗೋದು ಬೇಡ. ಬಟ್ ಈಗ ನಮಗೆ ಅದು ಏನು ಆಸ್ಪತ್ರೆ ಆಗಬೇಕು, ಆ ಡಾಕ್ಟ್ರು ಒಳ್ಳೆ ಟಿಪ್ ಟಾಪ್ ಆಗಿರಬೇಕು ಅಂಥವ್ರು ಬಂದರೆ ನಿಮಗೆ ಖುಷಿ, ಇದು ಇವ್ರು ಗುಣ ಮಾಡ್ತಾರೆ ಅಂತ. ಅಂದರೆ ಒಂದು ಫೀಲಿಂಗ್ ಅಷ್ಟೇ ಅದು. ಸೊ ಇದು ಫೀಲಿಂಗ್ ಎಲ್ಲ ನಮಗೆ ಅಗತ್ಯ ಇಲ್ಲ. ನೀವು ದುಡಿಬೇಕು ಸರ್. ಪ್ರಕೃತಿಯಲ್ಲಿ ದುಡಿಯೋರು ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಒಂದು ಗಾದೆ ಇದೆ. ಹೌದು, ಗಾದೆ ಇದೆ. ಅಂದರೆ ಅವ್ರು ಎಷ್ಟು ಸತ್ಯ ಕಂಡುಕೊಂಡಿದ್ರು ಅಂದರೆ, ನೀವು ಕೃಷಿ ಮಾಡಿದರೆ ಎಲ್ಲ ರೀತಿಯ ನಿಮಗೆ ವ್ಯಾಯಾಮ ಅದು ಇದು ಎಲ್ಲ ಆಗ್ತದೆ. ಸೊ ಮತ್ತು ನಿಮಗೆ ಈಗಿನ ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಾರು ಗೀರೆಲ್ಲ ಇಟ್ಕೊಂಡು ಅದು ಅಗತ್ಯವೂ ಇಲ್ಲ. ಆ್ಯಕ್ಚುಲಿ ನಾವು ಇದನ್ನು ಹಣ ಉಂಟು ಅಂಥೇಳಿ ನಾವು ಪರ್ಚೇಸ್ ಮಾಡ್ತಿದ್ವಿ. ಈ ನಮ್ಮ ಏನು ಈ ಚಲಾವಣೆಯಲ್ಲಿ ನಾವು ಹಣವನ್ನು ಯೂಸ್ ಮಾಡ್ತಾ ಇದ್ದೀವಿ, ಎಕ್ಸ್ಚೇಂಜಿಗೆ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ. ಸೊ ಅದು ಬಂದ್ರ ಮೇಲೆ ನಮಗೆ ಇದು ಸಮಸ್ಯೆ ಒಂದದ್ದು. ಇದು ಭಾಳ ಅತ್ಯಂತ ಹೀನ ಸ್ಥಿತಿಗೆ ತಗೊಂಡೋಗ್ಬಿಟ್ಟಿದೆ. ಅದು ಆಗಬಾರ್ದಿತ್ತು ಆ್ಯಕ್ಚುಲಿ. ಆಯಿತು, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮಗೆ ಐಷಾರಾಮಿ ಜೀವನ, ಈಗ ನಾವು ಎಣಿಸ್ತೀವಿ ಐಷಾರಾಮಿ ಜೀವನ ಮಾಡೋರು ಭಾಳ ಖುಷಿಯಲ್ಲಿರ್ತಾರೆ, ಹೇಗಿರ್ತಾರಂತೆ. ಅಂಬಾನಿ ಕೂಡ 10 ಮಾಳಿಗೆಯ 20 ಮಾಳಿಗೆಯ ಒಂದು ಬಿಲ್ಡಿಂಗಲ್ಲಿರ್ತಾರೆ, ಆದರೆ ಏನು ತಿನ್ನಲಿಕ್ಕಾಗಲ್ಲ, ಸಕ್ಕರೆ ಕಾಯಿಲೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀರ. ಸೊ ಅದಕ್ಕಿಂತ ನೀವು ಒಬ್ಬ ರೈತನ ಹೋಗಿ ಕೇಳಿ, ಅಷ್ಟು ಚೆನ್ನಾಗಿದೆ ನಾವು ಬದುಕ್ತಾನೆ, ಅವನು ಅವ್ನು ತಿಂತಾನೆ, ಸರಿ ತಿಂತಾನೆ, ಆಮೇಲೆ ಸರಿಯಾಗಿರ್ತದೆ. ಸೊ ಅವನಿಗೆ ಸಾಕು, ಅಷ್ಟೇ ಸಾಕು. ಈಗ ಆಹಾರವೇ ಆರೋಗ್ಯ ಅಂತ ಹೇಳಿದ್ರೆ, ಹೌದು, ಆಹಾರದಿಂದಲೇ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಸರ್. ಈಗ ಹಿಂದಿನ ಋಷಿ ಮುನಿಗಳು ಅವರು ಇವರೆಲ್ಲ ಇದ್ರಲ್ಲ, ಗಡ್ಡೆಗೆ ತಿಂದೇ ಬದುಕ್ತಿದ್ರಲ್ಲ ಸರ್. ಎಷ್ಟೋ ವರ್ಷ ಬದುಕಿದ್ದಾರೆ ಅವರು, 100 ವರ್ಷ ಬದುಕಿದ್ದಾರೆ. ಈಗಲೂ ಕೂಡ ಅಂಥ ಜನ ನಮ್ಮ ಹಿಮಾಲಯದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅವರಿಗೆ ಡಾಕ್ಟರ್ ಬೇಕಾಗಿಲ್ಲ ಸರ್. ಅದು ಮತ್ತೆ ಕಾಯಿಲೆ ಬಂದದ್ದು ತನ್ನಷ್ಟಿಗೆ ನೀವು ತಿನ್ನುವ ಆಹಾರದಲ್ಲೇ ಗುಣ ಆಗ್ತದೆ. ನೀವು ಅದಕ್ಕೆ ಸ್ಪೆಷಲ್ಲಾಗಿ ಔಷಧ ಹುಡುಕ್ಲಿಕ್ಕೆ ಹೋಗೋದು ಬೇಡ. ಬಟ್ ಬೇಕಾಗ್ತದೆ ಕೆಲಸ, ಯಾಕಂದರೆ ಎಲ್ಲ ಕಾಯಿಲೆಗಳಿಗೆ ಅದು ಔಷಧ ಆಗಲಿಕ್ಕಿಲ್ಲ. ಬಟ್ ಸಾಧಾರಣವಾಗಿ ನೀವು ಒಂದು ಆರೋಗ್ಯದಲ್ಲಿ ಬದುಕಬೇಕಿದ್ರೆ ವ್ಯಾಯಾಮ ಬೇಕು. ಈಗೆಲ್ಲ ಹೇಳ್ತಾರಲ್ಲ, ವ್ಯಾಯಾಮ ಬೇಕು, ಅದು ಬೇಕು. ನಿಮ್ಮ ರೈತನ ಜೀವನದಲ್ಲಿ ಪ್ರತಿಯೊಂದು ಕೆಲಸ ಮಾಡೋದ್ರಲ್ಲೇ ವ್ಯಾಯಾಮ ಸಿಗ್ತದೆ. ಆಮೇಲೆ ಪರಿಸರ, ಆಮೇಲೆ ಎತ್ತುಗಳು ಅವುಗಳನ್ನೆಲ್ಲ ಇಟ್ಕೊಂಡು ಅದೊಂದು ಸಂತೋಷದ ಜೀವನ ಸರ್ ಅದು.
ನಮ್ಮ ಇಲ್ಲಿ ಎಂತ ಇಲ್ಲಿಗೆ ಆಫೀಸಿಗೆ ಬರೋದು, ಏನೇನೋ ಮಾಡಿ ಒಂದಷ್ಟು ದುಡ್ಡು ಮಾಡಿಕೊಂಡು ರಿಸಾರ್ಟ್ ಅಲ್ಲಿ ತಗೊಂಡೋಗಿ ಹೊತ್ತಾಕೋದು. ಆ ಕೆಲವು ಸಲ ರಿಸಾರ್ಟಲ್ಲಿ ಹಾಳಾದರೆ ಜರ್ದು ಬೀಳ್ತದೆ. ಆಮೇಲೆ ಕೂಕ್ಕಂಡು ಬರೋದು, ನಮಗೆ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ, ಹಾಗೆಲ್ಲ ಇಲ್ಲ ಅಂತ ಗೌರ್ಮೆಂಟ್ ಓದ್ಲಿ ಹೋಗ್ತಾರೆ. ಇದು ಚೇಂಜ್ ಆಗ್ಬೇಕು ಸರ್. ಅದು ಸರಿ. ಈಗ ಒಂದು ಸಾಮಾನ್ಯವಾಗಿ ನಮ್ಮ ಕೃಷಿಯಲ್ಲಿ, ನೀವು ಹಿಂದೆ ಕೂಡ ಕೃಷಿ ಮಾಡಿದವರು, ಕೃಷಿಯಲ್ಲಿ ನಾವು ಸಾವಯವವಾಗಿ ನಮ್ಮ ಸುತ್ತಮುತ್ತಲಿನ ಪದಾರ್ಥಗಳನ್ನೇ ಬಳಸಿಕೊಂಡು ಒಳ್ಳೆಯ ಕೃಷಿ ತೆಗಿಬಹುದು ಅಂತ ನಿಮಗೆ ಅನ್ನಿಸ್ತದ? ಹೌದು ಸರ್, ಖಂಡಿತ ಈಗಲೂ ಕೂಡ ಆಗ್ತದೆ. ಆದರೆ ನಮಗೆ ಈ ಹಣದ ಚಲಾವಣೆ ಬಂದ ಮೇಲೆ ಇದು ಕಷ್ಟ ಆಗಿದೆ. ಯಾಕಂದರೆ ನಮಗೆ ಹಣದಲ್ಲಿ ಏನೇನೆಲ್ಲ ಬೇಡದ್ದೆಲ್ಲ ಸಿಗುತ್ತೆ, ಬೇಕಾದ್ದು ಸಿಗುತ್ತಿಲ್ಲ. ಬೇಡದ್ದೆಲ್ಲ ನಾವು ಒಟ್ಟು ಮಾಡ್ತೀವಿ. ಅದಕ್ಕೆ ಸರಿಯಾಗಿ ಈಗಿನ ವಾತಾವರಣ, ಎಕ್ವಿಪ್ಮೆಂಟ್ಸು ಮತ್ತು ಅದೆಲ್ಲ ಅದು ನಮಗೆ ಐಷಾರಾಮಿ ಜೀವನಕ್ಕೆ ತಗೊಂಡೋಗ್ತದೆ. ಬೇಕದು. ಈಗ ಮಕ್ಕಳನ್ನು ಕೇಳಿ ಅವ್ರಿಗೆ ನನಗೆ ಅದೇ ಬೇಕು, ಕಾರ್ ಬೇಕು ಅಂತ ಹೇಳ್ತಾರೆ. ಅದು ದೊಡ್ಡ ಕಾರಲ್ಲ, ಈಗ ಸಣ್ಣ ಸಣ್ಣ ಕಾರು, ಅದು ಹಾಗೆ ಆಗಿ ಮುಂದೆ ದೊಡ್ಡ ಕಾರು. ಹಾಗೆ ಅವರಿಗೆ ಅದೊಂದು ಟೆಂಪ್ಟ್ ಆಗ್ತದೆ. ಈಗ ನೀವು ಹಳ್ಳಿಯಲ್ಲೇ ನೀವು ಇದ್ದರೆ, ಇದು ಇಂಥ ಕೃಷಿ ಮಾಡ್ಕೊಂಡು ನೀವಿದ್ದರೆ ನಿಮಗೆ ಅದೆಲ್ಲ ಬೇಡ ಆಗುತ್ತೆ. ನೀವು ಆರಾಮಾಗಿ ಬರಲಿಕ್ಕೆ ಸಾಧ್ಯ ಇದೆ. ನಿಮ್ಮ ತಂದೆಯ ಕಾಲದಿಂದಲೂ ಕೂಡ ನೀವು ಆ ಥರ ಬದುಕಿದವರು. ಒಂದು 2-3 ಎಕರೆಯಿಂದ ನಾವು ಜೀವನ ಸಾಧಿಸಲಿಕ್ಕೆ ಸಾಧ್ಯ? ಅದರ ಬಗ್ಗೆ ಇದೆ. ನಮ್ಮ ತಂದೆ ಹತ್ರ 2 ಎಕರೆ ಜಾಗ ಇತ್ತು. ಅದರಲ್ಲಿ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ನಮಗೆ ಎಜುಕೇಷನ್ ಕೊಡಿಸಿದ್ದಾರೆ, ಓದಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ಪ್ರಪಂಚ ಬಿಟ್ಟು ಹೋಗುವಾಗ 91 ವರ್ಷದ ಬದುಕಿದ್ದರು. 10 ಲಕ್ಷ ರೂಪಾಯಿ ಇಟ್ಟು ಹೋಗಿದ್ದಾರೆ. ಸರಿ. ಅಂದರೆ ಎಷ್ಟು ಗಳಿಸ್ಬೋದು ಅಂತ ಸಾಧ್ಯ ಉಂಟು ಗಳಿಸ್ಲಿಕ್ಕೆ. ಅದು ನೀವು ಖರ್ಚು ಮಾಡಿದರೆ ಅದು ಆಗೋದಿಲ್ಲ. ನೀವು ಇದು ಗಾಂಧಿ ಪ್ರಿನ್ಸಿಪಲ್ ಬೇಕು ಸರ್. ನಮಗೆ ಕಮ್ಮಿ ಖರ್ಚು ಮಾಡಬೇಕು, ಗಳಿಸಿದ್ದನ್ನು ಉಳಿಸ್ಬೇಕು. ಇದೆರಡು ಪ್ರಿನ್ಸಿಪಲ್ ಇಟ್ಟರೆ ನೀವು ಸಕ್ಸಸ್ ಆಗಲಿ ಸಾಧ್ಯ ಇದೆ. ಮತ್ತು ಯಾಕೆ ಆ ಗಳಿಸಿದ್ದನ್ನು ಉಳಿಸ್ಕೊಂಡು ಬೇರೆಯವರು ಬಿಟ್ಟು ಹೋಗ್ತಾರೆ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಎಂಜಾಯ್ ಮಾಡಿ. ಸೊ ಬ್ಯಾಡ್ದಿದ್ದನ್ನು ಈಗೆಲ್ಲ ಬೇರೆ ಬೇರೆ ಇದಕ್ಕೆಲ್ಲ, ಈಗ ಸಾಯಂಕಾಲದ ಕೂಡಲೇ ಅವರಿಗೆ ಗಡಂಗಿಗೆ ಹೋಗಬೇಕು, ಕುಡಿಬೇಕು, ತೇಲ್ಕೊಂಡು ಬರಬೇಕು. ಇಂಥದ್ದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತೀರಿ ನೀವು? ತಂದೆ ಒಟ್ಟಿಗೆ ಬೆಳೆದ ನಾನು 20 ವರ್ಷ ತಂದೆ ಒಟ್ಟಿಗೆ ಇದ್ದೆ. ಅವರದ್ದು ಕೃಷಿಯ ಒಳ ಹೊರಗು ಅದೆಲ್ಲ ಭಾಳ ಅನುಭವಿಸಿದ್ದೆ. ನಮಗೆ 2 ಬಟ್ಟೆ, ಒಂದು ಚಡ್ಡಿ, ಒಂದು ಶರ್ಟು ಅಷ್ಟೇ. ಅದು ಹರಿದ್ರ ಮೇಲೆ ಮತ್ತೊಂದು. ಆನವನೇ ಒಂದು ಜೀವನ. ಅದು ನನಗೇನರಲ್ಲಿ ಇದೇ ಇರಲಿಲ್ಲ, ಎಂಥದ್ದು ಅನಿಸಲಿಲ್ಲ ಇದು ಕಷ್ಟ ಇದು ಅಂತ. ಅಷ್ಟು ಚೆನ್ನಾಗಿ ಬದುಕಿದ್ವಿ ಅನ್ಸುತ್ತೆ ನನಗೆ. ಈಗ ಹಿಂತಿರುಗಿ ನೋಡಿದರೆ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ರು ಅನ್ಸುತ್ತೆ. ಏನು ಐಷಾರಾಮಿ ಇಲ್ಲೇ ಇಲ್ಲ ನಮ್ಮ ಹತ್ರ. ಅದು ಸರಿ. ಆದರೆ ಅವರು ಮಾಡಿದ ಕೃಷಿಯ ಒಂದು, ನೀವು ಅವರ ಜೊತೆಗೆ ಅದು ಯಾವ ಥರ ಅವರು ಕೃಷಿ ಮಾಡ್ತಾ ಇದ್ರು ಈ ಚಿಕ್ಕ ಜಾಗದಲ್ಲೂ ಕೂಡ? ಅವರ ಕೃಷಿಯ ಇದು, ಅದಕ್ಕೆ ರಾಸಾಯನಿಕ ಗೊಬ್ಬರ ಎಂಥದ್ದು ಇಲ್ಲ. ಆಮೇಲೆ ಅವರು ಒಂದು ಕುಟುಂಬಕ್ಕೆ 2 ಎಕರೆ ಜಾಗ, 2 ದನ ಅಷ್ಟಿದ್ರೆ ನಿಮಗೆ ಸಾಕಾಗ್ತದೆ ಅದು ಅಂತ. ಅದು ಹಾಲಿಗೆ ಇರೋಲ್ಲ, ಆರೋಗ್ಯಕ್ಕೂ ಆಗ್ತದೆ. ಆಮೇಲೆ ದನದ ಸೆಗಣಿ ನಿಮ್ಮ ಹೊಲಕ್ಕೆ ಒಂದಕ್ಕೊಂದು ಮ್ಯೂಚುವಲ್. ಅದು ನಿಮ್ಮ ದನದ್ದು ಏನು ಸೆಗಣಿ ಅದು ಇದು ಎಲ್ಲ ನೀವು ಸೊಪ್ಪು ತಂದು ಹಾಕ್ತಾರೆ. ನಿಮಗೆ ಎಕ್ಸಸೈಸ್. ಮತ್ತು ನಿಮಗೆ ಮೊದಲು ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮಲ್ಲಿ ಕಾರ್ಯಕ್ರಮ ಏನಂದರೆ ಹತ್ತಿರದ ಹಾಡಿಗೆ ಹೋಗೋದು, ದರ್ಗೊಟ್ಟು ಮಾಡೋದು, ಆಮೇಲೆ ಒಣಗಿದ ಕೊಂಬೆ ಅದು ಅಡಿಗೆಗೆ, ದರ್ಗು ಹಟ್ಟಿಗೆ. ಅದರಲ್ಲಿ ನಮಗೆ ಆರೋಗ್ಯ ಆಯಿತು, ಆಮೇಲೆ ಬೆಳೆ ಬೆಳೆದ್ರೆ ತಿನ್ನಲಿಕ್ಕೂ ಆಯಿತು. ಅಷ್ಟರಲ್ಲೇ ಅವರು ಜೀವನ ಮಾಡಿದ್ರು. ಅಂದರೆ 3 ಮಕ್ಕಳು, ಅವ್ರ ಗಂಡ ಹೆಂಡತಿ, 5 ಜನಕ್ಕೆ ಆರಾಮಾಗಿತ್ತು ಸರ್ ಅದು. ಮತ್ತು ಅವ್ರಿಗೇನು ಬೇರೆ ಇದಿರಲಿಲ್ಲ, ಎಂಥ ಚಟ ಇರಲಿಲ್ಲ, ದುಶ್ಚಟ. ಬಹುಶಃ ನಮ್ಮದು ಮೇಯ್ನ್ ಇದು ಅಂದರೆ ದುಶ್ಚಟ. ಸಾಯಂಕಾಲದ ಕೂಡ ಹೋಗ್ತೀವಲ್ಲ, ಅದೇ ಕಷ್ಟ ಕೊಟ್ಟದ್ದು ನಮಗೀಗ. ಈಗ ದಿವಸಲ್ಲೂ ನೀವು ಹೇಳಿದ್ರಿ ಈ ಬೇರೆ ಬೇರೆ ಬೆಳೆಗಳನ್ನು, ಏನು ಬೆಳೆಯನ್ನೆಲ್ಲ ಬೆಳೆಸ್ತಾ ಇದ್ರಿ? ಅವರು ಫಸ್ಟ್ ತರಕಾರಿ ಅಂತ ಮೇಯ್ನ್ ಬೆಳೆಸ್ತಾ ಇದ್ರು. ತರಕಾರಿ ಎಲ್ಲದಕ್ಕೂ ಬೇಕಾಗ್ತದೆ. ಆಮೇಲೆ ಭತ್ತ, ನಿಮಗೆ ಬೇಕಾದಷ್ಟು ಭತ್ತ ಬೆಳೆಸ್ಕೊಂಡ್ರೆ ಇಡೀ ವರ್ಷಕ್ಕೆ ನಿಮಗೆ ಬೇರೆ ಖರ್ಚಿಲ್ಲ. ಬೇರೆ ಖರ್ಚೆಲ್ಲ ಸಣ್ಣ ತಂಬಳಿ ಅದು ಇದೆಲ್ಲ ಮಾಡಿಕೊಂಡು ನಮ್ಮ ಇದರಲ್ಲಿ ಇದೆ. ಅದರಲ್ಲಿ ಆರೋಗ್ಯಕರ ವಸ್ತುಗಳೆಲ್ಲ ಇದ್ದಾವೆ, ಔಷಧಿ ವಸ್ತುಗಳಿದ್ದಾವೆ. ಅದನ್ನ ಮಾಡ್ಕೊಂಬಿಟ್ರೆ ನಿಮಗೆ ಮತ್ತೆ ಭತ್ತ ಬೆಳೆದು, ಅದು ಆಗ ಭತ್ತ ಬೆಳೆದಂಥದ್ದು ಸಮಸ್ಯೆ ಆಗಿತ್ತು. ಅವರು 51ನಲ್ಲಿ ಇಲ್ಲಿ ಚೇರ್ಕಾಡಿಗೆ ಬಂದದ್ದು. ಆಗ ಭತ್ತ ಬೆಳೆಸಲಿಕ್ಕೆ ಜೋಡು ಬೇಕು, ನೀರು ಬೇಕು, ನೀರು ಸರಿಯಾಗಿ ನಿಲ್ಲಬೇಕು. ಅದನ್ನು ಹಿಡ್ಕೊಳ್ಳೋದಕ್ಕಷ್ಟೇ. ಮಳೆ ಆಧಾರದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಆಗ ಪಂಪ್ ಸೆಟ್ ಎಲ್ಲ ಎಲ್ಲರಿಂದ ಸಾಧ್ಯ ಇರಲಿಲ್ಲ. ನೀರು ಸಿಗ್ತಿರಲಿಲ್ಲ ಸರ್. ಈಗಿನ ಹಾಗೆ ನೀರು ಮಳೆ ನೀವು ಹೇಳಿದಾಗೆ ಬರೋದಿಲ್ಲ. ಅದು ಬಂದಾಗ ನೀವು ಹಿಡಿದಿಟ್ಕೊಂಡು ವ್ಯವಸ್ಥೆ ಮಾಡ್ಕೋಬೇಕು.
ಅವರು ನೀರಿನ ವ್ಯವಸ್ಥೆಗೆ ಬಾವಿ ಇತ್ತು ಅದಿಲ್ಲ. ಈಗ ಮಳೆಗಾಲ ಬಂದಿದೆ, ನೀರಿನ ವ್ಯವಸ್ಥೆಗೆ ಬೇರೆ ಏನಿಲ್ಲ. ಮಳೆಗಾಲದಲ್ಲಿ ಬಂದ ನೀರನ್ನು ನಾವು ಹೇಗೆ ಮಾಡ್ಬೋದು ಅಂತ ಅವ್ರದ್ದು ಅದೇ ಚಿಂತನೆಯಲ್ಲಿದ್ದರು ಅವರು. ಸೊ ಮಳೆಗಾಲ ಬಂದಾಗ ಅದಕ್ಕೆ ಸರಿಯಾಗಿ ಈಗ ಮೇಯಲ್ಲಿ ಯಾವ್ದು ಬರ್ತದೆ, ಎಷ್ಟು ಬರ್ತದೆ, ಜೂನಲ್ಲಿ ಎಷ್ಟು ಬರ್ತದೆ, ಜುಲೈಲಿ ಎಷ್ಟು ಬರ್ತದೆ, ಅದೆಲ್ಲ ಲೆಕ್ಕ ಹಾಕಿ ಅದೇ ಥರ ಬರ್ತದೆ ಅದು ಮಳೆ ಸಾಮಾನ್ಯವಾಗಿ. ಸೊ ಅವರು ಅದಕ್ಕೆ ಸರಿಯಾದ ಒಂದು ನೆಲ್ಲು, ಕುಟ್ಟಿಕಾಯಮೆ ಅಂತ ಒಂದು ನೆಲ್ಲಿದೆ, ಅದು 2-3 ತಿಂಗಳಲ್ಲಿ ಬರ್ತದೆ. ಅದನ್ನು ಸಣ್ಣ ಗಿಡ, ಅದು ನೀರು ಜಾಸ್ತಿ ಬೇಡ ಅದಕ್ಕೆ. ಆಮೇಲೆ ಇವ್ರದ್ದೇ ಒಂದು ಮೆಥಡ್, ಅದು ಆ್ಯಕ್ಚುಲಿ ಆ ಮೆಥಡು ಈಗಲೂ ಪ್ರಸ್ತುತ. ಅದು ಅವರು ಏರಿನಟ್ಟಿ ಅಂತ. ಏರಿನಟ್ಟಿ ಅಂದರೆ ಮೆಣಸು ನೀವು ನಡ್ತಿರಲ್ಲ ಹಾಗೆ ಏರಿ ಮಾಡೋದು. ಅದಕ್ಕೆ ಫಸ್ಟಿಗೆ ಹೊಂಡ ತೆಗೆಯೋದು, ಅದರಲ್ಲಿ ಗೊಬ್ಬರ ಎಲ್ಲ ಹಾಕಿ ನಡುವುದು. ಅದಕ್ಕೆ 1 ತಿಂಗಳು 15 ದಿವಸ ಕೂಡ ಒಂದಷ್ಟು ಮಣ್ಣು ಮಚ್ಚಿ ಹಾಕೋದು. ಅದು ಸ್ಟ್ರೈಟ್ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಅದನ್ನು ಮಚ್ಚಿ ಹಾಕೋದು. ಮತ್ತೊಂದು 15-20 ದಿವಸದಲ್ಲಿ ಮತ್ತೆ ಪುನಃ ಬುಡಕ್ಕೆ ಗೊಬ್ಬರ ಅದೆಲ್ಲ ಹಾಕೋದು. ಆಮೇಲೆ ಈ ಕಡೆ ಪ್ಲೇನ್ ಜಾಗ ಉಂಟಲ್ಲ, ಅದರದ್ದು ಮಣ್ಣೊಂದು ಸ್ವಲ್ಪ ತೆಗೆದು ಬುಡಕ್ಕೆ ಹಾಕೋದು. ಸೊ ಈಗ ನೀವು ನಟ್ಟ ಜಾಗ ಹೊಂಡ ಇತ್ತು, ಫಸ್ಟ್ ಇದು ಮಾಡುವಾಗ ನಿಮಗೆ ಅದು ಪ್ಲೇನ್ ಆಯಿತು, ಎಲ್ಲ ಒಂದೇ ಆಯಿತು. ನೆಕ್ಸ್ಟ್ ಇದರಲ್ಲಿ ಆ ಪ್ಲೇನ್ ಜಾಗಿನೈತೆ ಅದು ಬುಡಕ್ಕೆ ಮಣ್ಣು ಬಿದ್ದು ಇದು ಏರಿ ಆಯಿತು, ಇದು ಹೊಂಡ ಆಯಿತು. ಸೊ ಅದು 3-4 ಸಲ ಗೊಬ್ಬರ ಎಲ್ಲ ಹಾಕಿ ಮಾಡುವಾಗ ಹಾಗೆ ಆಗ್ತದೆ. ಆಮೇಲೆ ಆ ಹೊಂಡದಲ್ಲಿ ಮುಂದಿನ ವರ್ಷ ನೋಡೋದು. ಅದು ಬೇರೆ ಹೊಂಡ ತೆಗಿಲಿಕ್ಕಿಲ್ಲ. ಒಂದು ವರ್ಷ ನೀವು ಅದನ್ನು ಮಾಡ್ಕೊಂಬಿಟ್ರೆ ಸೊ ಪ್ರತಿ ವರ್ಷ ಹಾಗೆ ನೆಕ್ಸ್ಟ್ ಇಯರ್ ಇಲ್ಲಿಂದ ಆಚೆ. ಸೊ ಅದು ಮತ್ತೆ ಬುಡಕ್ಕೆ ಸಿಗ್ತಿತ್ತು ಅಂಥದ್ದು ಆಹಾರ ಎಲ್ಲ ಸಿಗ್ತಾ ಇತ್ತು. ಮತ್ತೆ ಅವ್ರದ್ದು ಹಟ್ಟಿ ಗೊಬ್ಬರ ಬೂದಿ ಅಷ್ಟೇ, ಮತ್ತೆ ಅಂತ ಇಲ್ಲ ಅವ್ರದ್ದು. ಸೆಗಣಿ ಮತ್ತೆ ಬೂದಿ ಮತ್ತೇನು ಹಾಕ್ತಿರ್ಲಿಲ್ಲ ಅವರು. ಮತ್ತೆ ಈ ಸೋಡಾ ಎಲ್ಲ ಬಂದದ್ದು ಆಮೇಲೆ ಅವರ ಇದ್ರ ಮೇಲೆ ಬಂದು, ಬಟ್ ಅವ್ರು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಅದನ್ನ. ಸೊ ಅದರಲ್ಲೇ ಅವರು ಕೊಯ್ಲಿಗೆ ಎಕರೆಗೆ 60 ಮುಡಿ ಭತ್ತ, ಅದು ಹೈಯೆಸ್ಟ್. ಆವಾಗ ನಿಮ್ಮ ನೀರಿನ ಜಾಗದಲ್ಲೂ ಕೂಡ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. 60 ಮುಡಿ ಭತ್ತ ಬೆಳೆದಾರ ಅವರು. ಅದು ಭಾರಿ ಪ್ರಚಾರ ಇದೆ ಸರ್. ಆ್ಯಕ್ಚುಲಿ ಅದು ಅವ್ರ ಪ್ರಚಾರ ಅಂದರೆ ಇವರು ಮಿನಿಸ್ಟ್ರು ಇವರೆಲ್ಲ ಒಂದು ವಿಸಿಟ್ ಮಾಡೋದು ನಮಗೆ ಒಂಥರ ಸಣ್ಣವ್ರು ನಾವಾಗ, ನಮಗೊಂಥರ ಥ್ರಿಲ್ ಅದು. ಜೀಪ್ ಬಂತು, ಅದು ಬಂತು, ಕಾರ್ ಬಂತು ಅಲ್ಲ, ಅಷ್ಟು ಸಣ್ಣ ಇದರಲ್ಲೇ ಮಾಡ್ಲಿಕ್ಕೆ ಆಗತ್ತೆ ಅಂತ. ಬಟ್ ಈಗ ನನಗೆ ಅನಿಸ್ತದೆ, ಈಗ ನಿಮ್ಮ ಈ ರಾಕ್ಷಸ ಯಂತ್ರಗಳೆಲ್ಲ ಬಂದ್ರ ಮೇಲೆ ಯಾರಿಗೂ ಬೇಡ ಆಗಿದೆ. ಈಗ ಒಂದು ಬೇಲಿ ಹಾಕ್ಬೇಕಾದ್ರೆ ಒಂದು ಬಂತು, 1 ಗಂಟೆಯಲ್ಲಿ ಬೇಲಿ ಮಾಡ್ತಾ ಹೋಯ್ತು. ಆಗ ಜನರೇ ದುಡಿಬೇಕಾಗಿತ್ತು, ಅಲ್ಲಿ ಮನೆಯವರೇ ಅದನ್ನ ದಿನ ಸ್ವಲ್ಪ ಮಾಡಿ ಬೇಲಿ ಮಾಡಬೇಕಾಗಿತ್ತು. ಇದು ಈಗಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅಂತಿಲ್ಲ, ಬಟ್ ಆಗ ಬದುಕಿದ್ದು ಅದು ಯಾವಾಗಲೂ ಪ್ರೊಸೆಸರ್ ಹಾಗೆ ಬರ್ಬೇಕು ನಾವು. ಆಕ್ಚುಲಿ ನೀವು ತರಕಾರಿಯನ್ನು ಕೂಡ ಬೆಳೆಸ್ತಾ ಇದ್ರಿ, ಏನೆಲ್ಲ ಬೆಳೆಸ್ತಾ ಇದ್ರಿ? ತರಕಾರಿ ಎಲ್ಲ ತರಕಾರಿ ಬೆಳೆಸ್ತೀವಿ ಸರ್. ಬೆಂಡೆ, ಬದನೆ, ಬಸಳೆ, ಆಮೇಲೆ ಹರುವೆ 21 ದಿವಸ ಆಗುತ್ತೆ ಸರ್. ಅದು ಭಾಳ ನಿಮಗೆ ಇದರಲ್ಲಿ ಪೂರೈಸೋದಿಲ್ಲ ಹಾಗೆ ಹೀಗೆ ಅಂತ. 21 ಡೇಸಲ್ಲಿ ನಿಮಗೆ ಹರುವೆ ಬರ್ತದೆ ಸರ್. ಸರಿ. ಹಾಗೆ ತಿಂಗಳಲ್ಲಿ ಬರೋ ಇದಿದೆ, ವರ್ಷದಲ್ಲಿ ಬರೋ ತರಕಾರಿಗಳೆಲ್ಲ ಇದಾವೆ. ನಿಮ್ಮ ಮಣ್ಣಲ್ಲಿ ನಿಮಗೆ ಆ ಒಂದು ಐಡಿಯಾ ಬಂತು ಅಂದ್ರೆ ಏನ್ ಬೇಕಾದ್ರೆ ಬೆಳಿಬೋದು ಸರ್. ಇಲ್ಲಿ ಊರಲ್ಲಿ ಬೆಳೆಸೋ ತರಕಾರಿ ಮಾತ್ರವಾ ಅಥವಾ ಬೇರೆ ಕಡೆಯ ಇಲ್ಲ ಸರ್, ಅವರು ಬೇರೆ ಕಡೆ ಹೋಗ್ಲೇ ಇಲ್ಲ. ಅವರು ನಮ್ಮ ಊರಲ್ಲಿ ನಮ್ಮ ಪರಿಸರದಲ್ಲಿ ಬೆಳೆಯುವಂಥದ್ದು ಮಾತ್ರ. ಅದೇ ಪ್ರಸ್ತುತ ಸರ್ ನಮಗೆ. ಬೆಳೆ ದೂರದ ಫಾರಿನ್ ಎಲ್ಲ ಬಂದ್ರೆ ಈಗ ಬರ್ತಲ್ಲ, ಅದ್ರಲ್ಲಿ ಬೇಕಾಗಿಲ್ಲ ಸರ್ ನಮಗೆ. ಅದು ಫಾರಿನ್ ಫ್ರೂಟ್. ಅದು ಈಗ ನಮ್ಮ ಸುತ್ತಮುತ್ತಲೂ ಇರುವ ಗಿಡಗಳಲ್ಲಿ ಬೇಕಷ್ಟೇ ಸರ್. ನಿಮಗೆ ಹಣ್ಣು ಬೇಕಿದ್ರೆ ಕುಂಟಾಲ್ ಹಣ್ಣಿದೆ, ಆಮೇಲೆ ನೇರಳೆ ಇದೆ, ಪನ್ನೇರಳೆ ಇದೆ, ಬೇಕಷ್ಟು. ಗೇರು ಇದು ನಿಮ್ಮ ವಿಟಮಿನ್ ಸಿ ಅಲ್ಲಿ ಅಷ್ಟು ಶ್ರೇಷ್ಠ. ಅದು ಗೇರಿನ ರಸ, ಗೇರನ್ನು ಹಣ್ಣು ತಿನ್ನೋದು ಅದೆಲ್ಲ. ಈಗ ಮಂಗಗಳೆಲ್ಲ ಈಗಲೂ ಕೂಡ ಎಷ್ಟು ಚೆನ್ನಾಗಿ ಬರ್ತದೆ. ಅವು ತಿನ್ನೋದಂತ ಇಲ್ಲ, ಅವಕ್ಕೆ ಯಾರು ರೆಡಿ ಮಾಡಿ ಕೊಡ್ತಾರ? ಏನು ಮಾಡೋದಿಲ್ಲ, ನ್ಯಾಚುರಲ್ ಆಗಿದ್ದು ತಿನ್ನೋದು. ನೀವು ಹಣ್ಣುಗಳು ಗಿಡಗಳನ್ನು ಕೂಡ ಬೆಳೆಸಿದ್ರ ಹೇಗೆ? ಹೌದು, ಹಣ್ಣುಗಳ ಸ್ವಲ್ಪ ಮನೆ ಖರ್ಚಿಗೆ ಅಷ್ಟೇ, ಸೇಲ್ ಮಾಡಲಿಕ್ಕೆ. ಆವಾಗ ಇದಕ್ಕೆಲ್ಲ ಕ್ರಯ ಕಮ್ಮಿ ಇತ್ತು ಸರ್. ನಿಮಗೆ ಅವೆಲ್ಲ ಬೆಳೆಸಿದ್ರೆ ಪೂರೈಸೋದಿಲ್ಲ. ಅದಕ್ಕೆ ನಮಗೆ ಈ ಮೆಣಸು ಗಿಣಸು ಇಂಥದ್ದೆಲ್ಲ ಸ್ವಲ್ಪ ಕಮರ್ಷಿಯಲ್ ಅದು ಸ್ವಲ್ಪ ಬೆಳೆಸ್ತಾ ಇದ್ರು. ಗುಂಬಳಕಾಯಿ, ಸೋರೆಕಾಯಿ, ಹಾಗಲಕಾಯಿ, ಆಮೇಲೆ ಇಂಥದ್ದೆಲ್ಲ ತುಂಬ ರೇಟ್ ಇತ್ತು. ಬದನೆಕಾಯಿ ಬೆಳೆಸ್ತಿದ್ದು ಅಂದರೆ ಮನೆಗೆ ಒಂದು ತಗೊಂಡೋಗ್ತಿದ್ರು ಬದನೆಕಾಯಿ. ಇವರ ಬದನೆಕಾಯಿ ಭಾರಿ ಟೇಸ್ಟ್ ಇದೆ ಅಂತ. ಅಂದರೆ ಅದು ಗುಡ್ಡೆ ಮಣ್ಣಲ್ಲಿ ಬೆಳೆಸಿದ್ದು, ಅದಕ್ಕೆ ಏನು ರಾಸಾಯನಿಕ ಹಾಕಿರ್ತಿರ್ಲಿಲ್ಲ. ಅವರಿಗೆ ಭಾರಿ ಇದು. ಅಕ್ಕಪಕ್ಕದವ್ರು ಕೂಡ ಅವ್ರು ಬೆಳೆಸೋದಿಲ್ಲ, ಇಲ್ಲಿಂದ ಬಂದು ತಗೊಂಡೋಗ್ತಾ ಇದ್ರು. ಅಷ್ಟು ಕೂಡ ಇದೆ. ಹೌದು, ಅದು ಕೂಡ ಇದೇ ಥರ. ಅದಕ್ಕೂ ನೀರಾವರಿ ಇಲ್ಲ.
ಅದು ಮಳೆ ಬಿಟ್ಟರೆ ಮೇಲೆ ಸ್ವಲ್ಪ ಒಂದು 2-3 ತಿಂಗಳು ಬರ್ತದೆ ಅದು. ಈ ಗುಂಬಳಕಾಯಿ ಎಲ್ಲ ನಿಮಗೆ ಯಾವಾಗಲೂ ಇದಾಗ್ತದೆ, ಸ್ವಲ್ಪ ಫಸೆ ಇದ್ರೆ ಸಾಕು ಅದಕ್ಕೆ. ಆಮೇಲೆ ರಾಗಿ ಬೆಳೆದಿದ್ರು, ರಾಗಿ ಕೂಡ. ಅಯ್ಯೋ ಅದೆಲ್ಲ ಅವ್ರದ್ದು ಸಾಹಸ ಭಾಳ ಹೆಸರು. ಹಾಗೆ ರಾಗಿ ಕೂಡ ಬೆಳೆಸ್ತಾ ಇದ್ರು, ಜೋಳ ಬೆಳೆಸ್ತಾ ಇದ್ರು. ಅದನ್ನು ನೀವು ಮನೆಯಲ್ಲಿ ಕೂಡ ಉಪಯೋಗಿಸ್ತಾ ಇದ್ರಾ? ರಾಗಿ ಮನೇಲಿ ಇರ್ತದೆ ಸರ್. ಜೋಳ ಅಷ್ಟು ನಮಗೆ ಇದಾಗಿಲ್ಲ, ಸೆಟ್ ಆಗಿಲ್ಲ ಅದು. ರಾಗಿ ಅದು ಕಡ್ದು ದೋಸೆ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಭಾರಿ ಒಳ್ಳೇದು, ಮತ್ತೆ ತುಂಬಾ ಪೌಷ್ಟಿಕ. ಅಂದ್ರೆ ಮುಖ್ಯವಾಗಿ ಈಗ 1 ಎಕರೆ ಜಾಗ ಇದ್ರೂ ಕೂಡ ಸಾಕು ಅಂತ. ಈಗಲೂ ಕೂಡ ನಮ್ಮಲ್ಲಿ 40 ಸೆಂಟ್ಸ್ ಜಾಗಲ್ಲಿ ಒಬ್ರು ಅವರು ವರ್ಷಕ್ಕೆ 2 ಲಕ್ಷ ರೂಪಾಯಿ ಉತ್ಪತ್ತಿ ಮಾಡ್ತಾರೆ ತರಕಾರಿಯಲ್ಲೇ. ಅಲ್ಲ ಅದುಂಟು ಈಗಲೂ, ಮಾಡಿದ್ರೆ ಆಗ್ತದೆ. ಹಾಗೆ ನಮಗೆ ಬೇಡ ಈಗ ಅಷ್ಟೇ. ಅದು ಬೆಳಿಗ್ಗೆ ಎದ್ದುಕೊಂಡು ಇದು ತಾಪಿ ಗೀಪಿ ಎಲ್ಲ ಹಿಡ್ಕೊಂಡು ಹೋದರೆ 800 ರೂಪಾಯಿ ಕೊಡ್ತಾರೆ, ಸಾಕು ಅನ್ಸುತ್ತೆ ನಮಗೆ. ಆದರೆ ಇಷ್ಟು ಕಡಿಮೆ ಜಾಗದಲ್ಲೂ ಕೂಡ ನಾವು ಸುಲಭವಾಗಿ ಈಗಲೂ ಆಗ್ತದೆ ಸರ್. 2 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಸಾಕು ಸರ್. ಸರಿ, ಭಾಳ ಏನು ಬೇಕಾಗಿಲ್ಲ ನಮಗೆ. ಈಗ ರಾಸಾಯನಿಕಗಳನ್ನು ಬಳಸೋದನ್ನ ಮೊದಲಿಂದಲೂ ಕೂಡ ನಿಮ್ಮ ತಂದೆಯವರಷ್ಟು ಎನ್ಕರೇಜ್ ಮಾಡ್ತಿರ್ಲಿಲ್ಲ. ಅದು ಬೇಡ ನಮಗೆ ಅಂತ ಅಂದರೆ ದುಡ್ಡು ಕೊಡಬೇಕಲ್ಲ ಸರ್, ದುಡ್ಡು ವೇಸ್ಟ್ ಆಗುತ್ತಲ್ಲ, ಅದು ಕೂಡ ಮುಖ್ಯ. ಆದರೆ ಹೌದು, ಮತ್ತೆ ಮಣ್ಣಿಗೂ ಕೂಡ, ಮಣ್ಣಿಗಂತೂ ಅದು ವಿಷಯವೇ. ಅದು ಹಾನಿ ಮಾಡಿದಷ್ಟು ಬೇರೆ ಯಾವುದೂ ಹಾನಿ ಮಾಡೋದಿಲ್ಲ. ಈಗ ನಿಮ್ಮ ಗೊಬ್ಬರ ದೊರಗೆಲ್ಲ ಹಾಕಿದರೆ ನ್ಯಾಚುರಲ್ ಸರ್. ಸಾವಯವ ನಮಗೆ ಯಾಕೆ ನಿಮಗೆ ಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಅದು. ಅದರಿಂದ ನಮಗೆ ಏನು ಹಾನಿ ಇಲ್ಲ, ಮತ್ತು ನಿಮಗೆ ಕಾಯಿಲೆ ಬರೋದಿಲ್ಲ. ಈಗ ರಾಸಾಯನಿಕ ಇದರಿಂದಾಗಿ ಕಾಯಿಲೆ ಎಷ್ಟು ಬರ್ತಿದ್ದಾವೆ ಅಂತ, ಗುಣ ಆಗದ ಕಾಯಿಲೆಗಳು. ಹೌದು, ಈಗ ಕ್ಯಾನ್ಸರ್ ಬರಲಿಕ್ಕೆ ಮೇಯ್ನ್ ರೀಸನ್ ಇದೆ ನಮ್ಮ ಆಹಾರ ಪದ್ಧತಿ ಮತ್ತು ಔಷಧ. ಅದರ ಜೊತೆಗೆ ನಾವು ಈ ಬೇರೆ ಬೇರೆ ಅದರಲ್ಲಿ ಬರುವ ಕೀಟ ರೋಗಗಳಿಗೆ ಬೇಕಾಗಿ ಅದು ಬೇರೆ ರಾಸಾಯನಿಕ ಅಂತಂದ್ರೆ ಕೀಟನಾಶಕಗಳು, ಅದು ದೊಡ್ಡ ಇನ್ನೊಂದು ಸಮಸ್ಯೆ. ಅದು ಕೀಟನಾಶಕಕ್ಕೆ ನಮ್ಮ ಹತ್ರ ಎಲ್ಲ ಇತ್ತು ಸರ್. ಅದೇ ಅದು ಲೋಕಲ್ ಇದೆ, ಸ್ವಲ್ಪ ಬಿಸಿ ಬೂದಿ, ಸ್ವಲ್ಪ ಕೆಲವು ಬೂದಿಯಲ್ಲಿ ಕೆಲವು ಸಲ ರಾಸಾಯನಿಕಷ್ಟೇ ಪವರ್ಫುಲ್ ಇರುವ ಇದು ಕೈಬೇವಿನ ಎಣ್ಣೆ, ಇದನ್ನೆಲ್ಲ ಯೂಸ್ ಮಾಡಿ ಕೀಟನಾಶಕ ಆಗ್ತವ್ರು. ಮತ್ತೆ ನಮ್ಮ ತಂದೆದು ಸ್ವಲ್ಪ ಕೀಟ ಇತ್ತು ಅಂದರೆ ಅದನ್ನು ಕೈಯಲ್ಲೇ ನಾಶ ಮಾಡ್ತಿದ್ರು ಸರ್. ತೆಗೆದು ಕೈಯಲ್ಲಿ ತೆಗೆದು ನಾಶ ಮಾಡಿಬಿಡ್ತಿದ್ರು. ಮತ್ತೆ ಬರ್ಲಿಕ್ಕೆ ಮತ್ತೊಂದು ಸೀಸನ್ ಬರ್ಬೇಕು ಅವಕ್ಕೆ. ಸೊ ಬಟ್ ಅದು ದೊಡ್ಡ ದೊಡ್ಡ ಹೊಲದಲ್ಲಿ ಕಷ್ಟ ಅದು. ಬಟ್ ಸಣ್ಣ 1 ಎಕರೆ 2 ಎಕರೆ ಇದ್ದವರು ಹಾಗೆ ಮ್ಯಾನೇಜ್ ಮಾಡ್ಬೋದು ಸರ್. ಅದರಿಂದ ಕೀಟಗಳ ಬಗ್ಗೆ ಕೂಡ ಈ ಥರದ ನ್ಯಾಚುರಲ್ ಆಗಿ ಸಾವಯವ ರೀತಿಯಲ್ಲಿ ಅದನ್ನು. ಹೌದೌದು. ಅಲ್ಲ ನಿಮಗೆ ಕೈಬೇವಿನ ಎಣ್ಣೆ ಭಾಳಷ್ಟು ಕೀಟಗಳಿಗೆ ಅದು ಕೊಲ್ತದೆ, ಉತ್ಪತ್ತಿ ಆಗ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಅವರು ಗಾಂಧಿ ಜೀವನವನ್ನ ಕೂಡ ಗಾಂಧಿ ಅವರಿಗೆ ಅತ್ಯಂತ ಪ್ರಿಯ ವ್ಯಕ್ತಿ. ಅಂದ್ರೆ ಈಗ ಗಾಂಧಿ ಹೇಳಿದ್ರೆ ಹೊಡೆಲಿಕ್ಕೆ ಬರ್ತಾರೆ, ಬೇರೆ ವಿಷಯ. ಅವರು ಹೇಳಿದ್ದನ್ನ ಅಕ್ಷರಶಃ ಪಾಲಿಸಿದ್ದು ಇವರೇ ಅನ್ಸುತ್ತೆ. ಮತ್ತೆ ತಂದೆಯವರು ಬೇರೆ ಯಾರಿಂದ ಆಗಿಲ್ಲ ಅಷ್ಟು. ಮತ್ತೆ ಅದರಲ್ಲಿ ಅವರು ದುಃಖನೂ ಪಡಲಿಲ್ಲ, ಸುಖವೇ ಪಟ್ಟಿದ್ದಾರೆ ಅವರು. ಎಲ್ಲ ಇದು ಗಾಂಧಿ ಸರಿ ಅಂತ ಯಾರು ನನಗೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಗಾಂಧಿಯ ಒಂದು ಆ ತತ್ವ, ಸತ್ಯ, ಅಹಿಂಸೆ ಯಾರು ಬೇಕಾದ್ರೆ ಮಾಡ್ಬೋದು ಸರ್. ನಾವು ಅದಕ್ಕೆ ಗಾಂಧಿಯನ್ನೇ ಆದರ್ಶ ಆಗಿ ಇಟ್ಕೊಂಡಲ್ಲ, ನಮ್ಮ ಬ್ಲಡ್ಡಲ್ಲೇ ಇದೆ ಅದು. ಸತ್ಯ ಅಹಿಂಸೆ ನಾವು ಪಾಲಿಸಿದರೆ ಸಾಕು ಸರ್. ಅವ್ರು ಗಾಂಧಿ ಸಿಂಪಲ್ ಲೈಫ್ ಸರ್. ನಮಗೆ ನಾವು ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಲೀಡ್ ಎ ಸಿಂಪಲ್ ಲೈಫ್. ಆಮೇಲೆ ಇದು ನ್ಯಾಚುರಲ್ ಆಹಾರ, ಅದು ನಮ್ಮನ್ನು ಆರೋಗ್ಯವಾಗಿ ಇಟ್ಕೊಳ್ತಾರೆ. ಹಾಗಿದ್ರೆ ಅವರು ಔಷಧಿಯನ್ನೆಲ್ಲ ಹೆಚ್ಚು ತಗೊಳ್ತಿರ್ಲಿಲ್ಲ? ಔಷಧ ತಗೊಳ್ತಿರಲಿಲ್ಲ ಸರ್. ಹೋಗ್ತಿದ್ರು ಡಾಕ್ಟರ್ ಹತ್ರ, ತುಂಬ ಜ್ವರ ಗಿರ ಬಂದಾಗ ಒಂದು ಡೋಸ್ ತಗೊಳ್ತಿದ್ರು ಅಷ್ಟೇ. ಈಗಿನ ಹಾಗೆ ಮಾತ್ರೆ ಅದು ಇದು ಅಲ್ಲಿ ಅದಕ್ಕೆ ತಕ್ಕ ಡಾಕ್ಟ್ರೇ ಇದ್ದರು, ಪಂಡಿತರೇ ಇದ್ದರು, ಅವರೇ ಕೊಡ್ತಿದ್ರು. ಆ ಇದರಲ್ಲೂ ಸುಮಾರು ಕಾಯಿಲೆ ಗುಣ ಆಗ್ತಾರೆ. ಆ್ಯಕ್ಚುಲಿ ಇದು ಅಲೋಪಚಾರಣ ಯಾವಾಗ 1800 ಬಂದದ್ದು. ಅದರ ಮೊದಲು ಆಯುರ್ವೇದದಲ್ಲೇ ಗುಣ ಆಗ್ತಲ್ಲ ಸರ್, ಆಗ್ತಿತ್ತು, ಕ್ವಿಕ್ ಆಗ್ತದಲ್ಲ. ಹಾಗೆ ನಮಗೆ ನಂಬಿಕೆ ಹೊರಟೋಯ್ತು, ಹಾಗೆ ಮೂಲೆ ಬಿತ್ತು ಅಷ್ಟೇ. ಒಟ್ಟಾರೆ ಹೇಳುದಿದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಚೆನ್ನಾಗಿ ಇದು ಮಾಡಿ ಬದುಕಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ಇದನ್ನು ಬಿಡಬೇಕೆಂಥದ್ದು ದುರಾಸೆ, ಆಸೆಗಿಂತ ದುರಾಸೆ ಬಿಡಬೇಕು ಸರ್. ಈ ದುರಾಸೆ ಒಂದು ಇಲ್ಲ ಅಂದರೆ ನೀವು ಸುಮಾರು ಚಂದಲ್ಲೇ ಬದುಕಲಿಕ್ಕೆ ಸಾಧ್ಯ ಇದೆ ಸರ್. ಈಗ ಈ ಆಹಾರವೇ ಔಷಧ ಅಂತ ಹೇಳಿದ್ರೆ ಆಹಾರದಿಂದಲೇ ನಾವು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಹೇಗೆ? ಖಂಡಿತ. ನಮಗೆ ಹಿಂದಿನವರು ಅಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ, ನಾವು ಅದನ್ನು ಈಗ ಗಮನ ಹರಿಸದೇ ಇಲ್ಲ. ಆಹಾರ ಸಂಭವಸ್ತು ರೋಗಶ್ಚಾಹಾರ ಸಂಭವ ಅಂತ ಒಂದೇ ಇದು ಎಂಥದ್ದು ವಾಕ್ಯ. ಅದರಲ್ಲಿ ನೀವು ತಿನ್ನೋ ಆಹಾರ ನಿಮ್ಮ ಆರೋಗ್ಯಕ್ಕೂ ದೇಹದ ಬೆಳವಣಿಗೆಗೂ ಮತ್ತು ಕಾಯಿಲೆಗೂ ಎರಡಕ್ಕೂ ಅದೇ ಕಾರಣ ಅಂತ. ಫುಡ್ ಇಸ್ ಮದರ್ ಆಫ್ ಆಲ್ ಡಿಸೀಸಸ್, ಫುಡ್ ಇಸ್ ರೆಮಿಡಿ ಫಾರ್ ಆಲ್ ಡಿಸೀಸ್ ಅಂತ.
ಸೊ ನಿಮಗೆ ಎರಡೂ ನಾವು ತಿನ್ನೋ ಆಹಾರವೇ. ನೀವು ಕೆಟ್ಟ ಆಹಾರ, ಕೊಳಕಟ್ಟ ಆಹಾರ ತಿಂದರೆ ನಿಮಗೆ ಕೂಡಲೇ ಹೊಟ್ಟೆ ಹಾಳಾಗ್ತದೆ, ಪಾಯ್ಖಾನೆಗೆ ಹೋಗ್ಬೇಕಾಗತ್ತೆ. ಪಾಯ್ಖಾನೆ ಗುಣ ಮಾಡಲಿಕ್ಕೆ ಮತ್ತೆ ಡಾಕ್ಟ್ರ್ ಬೇಕು. ಅದು ನಮಗೆ ಈಗ ಮಾವಿನ ಚೊಟ್ಟಿನ ತಂಬಳಿ ಮಾಡೋದು, ಇದು ಮಾಡೋದು, ಅದು ಯಾವ್ದು ನಮಗೀಗ ಆಗೋದಿಲ್ಲ. ಈಗ ಹೋಗಿ ಮೆಡಿಸಿನ್ ತರಬೇಕು, ಗುಣ ಮಾಡ್ಕೋಬೇಕು. ಅದು ಒಂದು ಸಲಕ್ಕೆ ಓಕೆ. ಆಮೇಲೆ ಮತ್ತೆ ಪುನಃ ನೀವು ಅದೇ ಆಹಾರ ತಿನ್ನೋದು, ಆಮೇಲೆ ಮತ್ತೆ ಪುನಃ ರಿಪೀಟ್ ಆಗೋದು. ಮತ್ತೆ ಪುನಃ ಈ ಸಲ ಒಂದು ಮಾತ್ರೆ ತಗೊಂಡ್ರೆ ನೆಕ್ಸ್ಟ್ ಟೈಮ್ ನಿಮಗೆ 2 ಮಾತ್ರೆ ಬೇಕಾಗುತ್ತೆ. ಹೀಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಿಂತ ನಾವು ಲಂಘನಂ ಪರಮಂಶದ ಅಂತ, ನೀವ್ಯಾರು ಹೊಟ್ಟೆ ಹಾಳಾಯಿತು ಅಂದರೆ ನೀವು ಉಪವಾಸ ಮಾಡಿ, ಅದು ಒಳ್ಳೆಯದು. ಒಂದು ಸಲ ತಿಂಗಳಿಗೆ 1-2 ಸಲ ಉಪವಾಸ ಮಾಡಬೇಕು, ಅದು ಒಳ್ಳೆಯದು. ಮತ್ತು ನೇಚರ್ ಇಸ್ ಅವರ್ ಬೆಸ್ಟ್ ಫಿಸಿಷಿಯನ್. ನಾವು ಸುಮ್ಮನೆ ಯಾರೋ ಡಾಕ್ಟ್ರು, ದೊಡ್ಡ ಡಾಕ್ಟ್ರು ಅಂತ ಎಲ್ಲಿಂದ ಅಮೇರಿಕದ ಬಂದಾರೆ ಹಾಗೆ ಅಂತಲ್ಲ. ನೇಚರ್ ನೀವು ಸಹ ಅಬ್ಸರ್ವ್ ಮಾಡಿ, ನೇಚರ್ನೊಟ್ಟಿಗೆ ಬದುಕಿ, ನೇಚರ್ಲಿದ್ದದ್ದನ್ನು ಹಾಳು ಮಾಡಬೇಡಿ, ನೇಚರ್ನ ಪ್ರೀತಿ ಮಾಡಿ. ಸೊ ಅದೇ ನಿಮಗೆ ದೊಡ್ಡ ಡಾಕ್ಟ್ರು. ಒಳ್ಳೆಯದು. ಆರೂರು ಮಂಜುನಾಥರಾವ್ ಅವರೇ, ನಿಮ್ಮ ತಂದೆ ಚೇರ್ಕಾಡಿ ರಾಮಚಂದ್ರ ರಾಯರು ಮಾಡಿದಂಥ ದಾರಿ ಏನಿದೆ ಅದರಲ್ಲಿ ಮುಂದುವರಿಸಿಕೊಂಡು ಬಂದಿದ್ದೀರಿ. ಅದೇ ರೀತಿಯಲ್ಲಿ ಒಂದು ಅವರ ಆದರ್ಶಗಳನ್ನು ಸ್ವಲ್ಪ ಆದರೂ ಕೂಡ ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನೇ ನಾವು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸ್ಬೋದು ಅನ್ನೋದರ ಒಂದು ಸೂಕ್ಷ್ಮ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್.